ಎಸ್ಎಂಸಿ ಫೌಂಡೇಶನ್ಸ್ ಸಂಸ್ಥೆಗಳಂತೆ ಯೋಚಿಸಿ ಸರಣಿಗೆ ಸ್ವಾಗತ. ನೋಡಿ, ಮೊದಲೇ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ತೀನಿ. ಇದು ಇನ್ನೊಂದು ಸ್ಟ್ರಾಟಜಿ ಸೀರೀಸ್ ಅಲ್ಲ, ಎಂಟ್ರಿಗಳ ಬಗ್ಗೆನೂ ಅಲ್ಲ. ಈ ಸರಣಿಯ ಒಂದೇ ಒಂದು ಉದ್ದೇಶ ಅಂದ್ರೆ ನಮ್ಮ ತಲೆಯಲ್ಲಿರೋ ರೀಟೇಲ್ ಆಲೋಚನಾ ಕ್ರಮವನ್ನ ಸಂಪೂರ್ಣವಾಗಿ ತೆಗೆದುಹಾಕಿ ಅದರ ಜಾಗದಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳು ಹೇಗೆ ನಿರ್ಧಾರ ತಗೊಳ್ತವೆ ಅನ್ನೋ ತರ್ಕವನ್ನ ತುಂಬೋದು. ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ನಮ್ಮೆಲ್ಲರ ಮೆಚ್ಚಿನ ಪದ ಸ್ಟ್ರಕ್ಚರ್ ಬ್ರೇಕ್. ಇದನ್ನ ನೋಡಿದ ತಕ್ಷಣ ನಮ್ಗನ್ಸೋದು, ಹೌದು, ಇದೇ ಸರಿಯಾದ ಅವಕಾಶ ಅಂತ, ಅಲ್ವಾ? ಆದ್ರೆ ನಿಜವಾಗ್ಲೂ ಇದೊಂದು ಅವಕಾಶನಾ? ಇಲ್ಲ, ಇದು ಸಂಪೂರ್ಣ ತಪ್ಪು. ಸತ್ಯ ಹೇಳ್ಬೇಕಂದ್ರೆ ಈ ಒಂದೇ ಒಂದು ತಪ್ಪು ನಂಬಿಕೆ ಇದೆಯಲ್ಲ, ಅದೇ ಸಾವಿರಾರು ಟ್ರೇಡಿಂಗ್ ಅಕೌಂಟ್ಗಳನ್ನ ಖಾಲಿ ಮಾಡಿರೋದು. ಇದರ ಅರ್ಥ ತುಂಬಾ ಸರಳ. ಒಂದು ಸ್ಟ್ರಕ್ಚರ್ ಬ್ರೇಕ್ ಆದ್ಮೇಲೆ ನೀವು ಎಂಟ್ರಿ ತಗೊಂಡ್ರೆ ನೀವು ಆಟ ಶುರುವಾದ್ಮೇಲೆ ಬಂದ್ಹಾಗೆ. ಆಮೇಲೆ ನೀವೇನು ಮಾರ್ಕೆಟನ್ನ ಕಂಟ್ರೋಲ್ ಮಾಡಲ್ಲ, ಬದಲಿಗೆ ಮಾರ್ಕೆಟ್ನ ಎಲ್ಲ ರಿಸ್ಕನ್ನ ನಿಮ್ಮ ಮೇಲೆ ಎಳ್ಕೊಳ್ತೀರಾ. ಮೊದಲನೇ ಭಾಗ, ಗ್ಯಾರಂಟೀಡ್ ಲೇಟ್ ಎಂಟ್ರಿ. ಯಾಕೆ ರೀಟೇಲ್ ಟ್ರೇಡರ್ಗಳು ಯಾವಾಗ್ಲೂ ತಡವಾಗಿ ಎಂಟ್ರಿ ಕೊಡ್ತಾರೆ ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ. ಈ ಚಾರ್ಟ್ ನೋಡಿ, ಆ ದೊಡ್ಡ ಹಸಿರು ಕ್ಯಾಂಡಲ್ ಅಂದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್, ಇದನ್ನ ನೋಡಿದ ತಕ್ಷಣ ಒಬ್ಬ ಸಾಮಾನ್ಯ ಟ್ರೇಡರ್ಗೇನಾಗುತ್ತೆ? ಎದೆ ಬಡಿತ ಜೋರಾಗುತ್ತೆ. ಇದೊಂದು ಲೈಫ್ ಟೈಮ್ ಅವಕಾಶ, ಇದನ್ನ ಮಿಸ್ ಮಾಡ್ಕೋಬಾರ್ದು ಅಂತ ಅನ್ಸುತ್ತೆ. ಅವರ ತಲೆಯೊಳಗೆ ಓಡೋ ಯೋಚನೆಗಳು ಹೀಗಿರುತ್ತೆ: ಅಯ್ಯೋ, ಬ್ರೇಕ್ ಆಯ್ತು, ಮೂವ್ ಶುರುವಾಗ್ಬಿಟ್ಟಿದೆ, ನಾನೀಗ ಎಂಟ್ರಿ ತಗೊಂಡಿಲ್ಲ ಅಂದ್ರೆ ಈ ಪ್ರಾಫಿಟ್ ನನ್ನ ಕೈತಪ್ಪಿ ಹೋಗುತ್ತೆ. ಇದೇ ಫೋಮೋ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಇದೇ ಭಯ ಅವರನ್ನ ಆತುರದ ನಿರ್ಧಾರ ತಗೊಳ್ಳೋ ಹಾಗೆ ಮಾಡುತ್ತೆ. ಈಗ ಎರಡನೇ ಭಾಗಕ್ಕೆ ಹೋಗೋಣ, ವೈಫಲ್ಯದ ದಾಖಲೆ. ಆ ಸ್ಟ್ರಕ್ಚರ್ ಬ್ರೇಕ್ ನಿಜವಾಗ್ಲೂ ಏನನ್ನ ಸೂಚಿಸುತ್ತೆ? ರೀಟೇಲ್ ಟ್ರೇಡರ್ಗಳು ನೋಡೋದಕ್ಕೂ ದೊಡ್ಡ ಸಂಸ್ಥೆಗಳು ನೋಡೋದಕ್ಕೂ ಇರೋ ವ್ಯತ್ಯಾಸ ಏನು ಅಂತ ಈಗ ನೋಡೋಣ. ನೋಡಿ, ದೊಡ್ಡ ಸಂಸ್ಥೆಗಳಿಗೆ ಈ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂದ್ರೆ ಎಂಟ್ರಿ ಸಿಗ್ನಲ್ ಅಲ್ಲ, ಬದಲಿಗೆ ಅದೊಂದು ರೆಕಾರ್ಡ್. ಮಾರ್ಕೆಟ್ನಲ್ಲಿ ಯಾರ್ ಸೋತ್ರು, ಯಾರ್ ಸ್ಟಾಪ್ ಲಾಸ್ ಹಿಟ್ಟಾಯ್ತು ಅನ್ನೋದರ ದೃಶ್ಯ ದಾಖಲೆ ಅದು. ಅಂದ್ರೆ ಆ ಬ್ರೇಕ್ ಆಗೋ ಮೊದಲೇ ಬೇರೆಯವರು ಟ್ರ್ಯಾಪ್ ಆಗಿರ್ತಾರೆ ಅನ್ನೋದಕ್ಕೆ ಇದೊಂದು ಕನ್ಫರ್ಮೇಷನ್ ಅಷ್ಟೇ. ಸರಿ, ಮತ್ತೆ ಅದೇ ಚಾರ್ಟ್ಗೆ ಬರೋಣ. ಆ ದೊಡ್ಡ ಹಸಿರು ಕ್ಯಾಂಡಲ್ ಯಾಕ್ ಬಂತು? ಅದರ ಹಿಂದಿನ ನಿಜವಾದ ಕಾರಣವೇನು? ಸ್ವಲ್ಪ ಗಮನವಿಟ್ಟು ನೋಡಿ. ಆ ಬ್ರೇಕ್ ಆಗೋಕೆ ಮುಂಚೆ ಪ್ರೈಸ್ ಹಿಂದಿನ ಲೋ ಪಾಯಿಂಟ್ ಕೆಳಗೆ ಹೋಗಿದೆ. ಅದನ್ನ ಲಿಕ್ವಿಡಿಟಿ ಸ್ವೀಪ್ ಅಂತ ಕರೀತಾರೆ. ಅಂದ್ರೆ ಅಲ್ಲಿರೋ ಸೆಲ್ಲರ್ಗಳ ಸ್ಟಾಪ್ ಲಾಸ್ಗಳನ್ನ ಹಂಟ್ ಮಾಡಲಾಗಿದೆ. ಆ ಲಿಕ್ವಿಡಿಟಿ ಸ್ವೀಪ್ ಅನ್ನೋದು ನಿಜವಾದ ಕಾರಣ. ಈ ಬ್ರೇಕ್ ಅನ್ನೋದು ಅದರ ಪರಿಣಾಮ ಅಷ್ಟೇ. ಈ ಒಂದು ಮಾತು ತುಂಬಾ ಮುಖ್ಯ. ಪ್ರೊಫೆಷನಲ್ಗಳು ಕಣ್ಣಿಗೆ ಕಾಣೋದನ್ನ ಟ್ರೇಡ್ ಮಾಡಲ್ಲ, ಆ ಘಟನೆ ಯಾಕೆ ಆಯ್ತು ಅನ್ನೋ ಮೂಲ ಕಾರಣವನ್ನ ಟ್ರೇಡ್ ಮಾಡ್ತಾರೆ. ರೀಟೇಲ್ ಟ್ರೇಡರ್ಗಳು ಪರಿಣಾಮದ ಹಿಂದೆ ಓಡಿದ್ರೆ ಸಂಸ್ಥೆಗಳು ಕಾರಣವನ್ನೇ ಸೃಷ್ಟಿಸುತ್ತವೆ. ಮೂರನೇ ಭಾಗ, ಒಂದು ಬ್ರೇಕ್, ಎರಡು ಕಥೆಗಳು. ಬನ್ನಿ, ರೀಟೇಲ್ ಮತ್ತು ಸಾಂಸ್ಥಿಕ ತರ್ಕವನ್ನು ಮುಖಾಮುಖಿ ಇಟ್ಟು ಹೋಲಿಕೆ ಮಾಡಿ ನೋಡೋಣ. ಎಡೆಗಡೆ ನೋಡಿ ರೀಟೇಲ್ ತರ್ಕ. ಬ್ರೇಕ್ ನೋಡ್ತಾರೆ, ತಡವಾಯ್ತು ಅಂತ ಗಾಬರಿ ಆಗ್ತಾರೆ, ಆಮೇಲೆ ಮೂವ್ ಹಿಂದೆ ಓಡ್ತಾರೆ. ಆದ್ರೆ ಬಲಗಡೆ ನೋಡಿ ಸಾಂಸ್ಥಿಕ ತರ್ಕ. ಅವರು ಮೊದಲು ಲಿಕ್ವಿಡಿಟಿ ಸ್ವೀಪನ್ನ ನೋಡ್ತಾರೆ, ಬ್ರೇಕ್ ಆಗೋದನ್ನ ಕೇವಲ ಕನ್ಫರ್ಮೇಷನ್ ಆಗಿ ಬಳಸ್ತಾರೆ, ಆಮೇಲೆ ನಿಧಾನವಾಗಿ ಎಂಟ್ರಿಯನ್ನ ಪ್ಲಾನ್ ಮಾಡ್ತಾರೆ. ಹಾಗಾದ್ರೆ ಸಂಸ್ಥೆಗಳ ಸೀಕ್ವೆನ್ಸ್ ಹೇಗಿರುತ್ತೆ? ಮೂರೇ ಸ್ಟೆಪ್ಸ್. ಸ್ಟೆಪ್ 1 ಕಾರಣ ಅಂದ್ರೆ ಲಿಕ್ವಿಡಿಟಿಯನ್ನ ತಗೊಳ್ಳೋದು. ಸ್ಟೆಪ್ 2 ಪುರಾವ ಅಂದ್ರೆ ಪ್ರೈಸಲ್ಲಿಂದ ವೇಗವಾಗಿ ದೂರ ಹೋಗೋದು. ಮತ್ತು ಕೊನೆಯದಾಗೆ ಸ್ಟೆಪ್ 3 ದೃಢೀಕರಣ ಅಂದ್ರೆ ಸ್ಟ್ರಕ್ಚರ್ ಬ್ರೇಕ್ ಆಗೋದು. ಗಮನಿಸ್ತಿದ್ದೀರಾ? ಬ್ರೇಕ್ ಅನ್ನೋದು ಅವರ ಪ್ಲಾನಿನ ಕೊನೆ ಹಂತ, ಆರಂಭವಲ್ಲ. ನಾಲ್ಕನೆಯ ಭಾಗ, ವೃತ್ತಿಪರರ ಫಿಲ್ಟರ್. ಈ ದುಬಾರಿ ತಪ್ಪನ್ನ ನಾವು ಮತ್ತೆ ಮಾಡಬಾರದು ಅಂದ್ರೆ ನಮಗೆ ನಾವೇ ಕೇಳ್ಕೋಬೇಕಾದ ಆ ಒಂದು ಸರಳ ಪ್ರಶ್ನೆ ಯಾವುದು? ಇದೇ ಆ ಪ್ರಶ್ನೆ. ನೀವು ಬೈ ಅಥವಾ ಸೆಲ್ ಬಟನ್ ಪ್ರೆಸ್ ಮಾಡೋ ಮುಂಚೆ ಒಂದು ಕ್ಷಣ ನಿಲ್ಲಿ. ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ, ಈ ಮೂವ್ಮೆಂಟ್ಗೆ ಮೊದಲು ಲಿಕ್ವಿಡಿಟಿ ತಗೊಂಡಿದೆಯಾ? ಉತ್ತರ ಇಲ್ಲ ಅಂತ ಬಂದ್ರೆ ರೂಲ್ ತುಂಬಾ ಸಿಂಪಲ್. ಅಲ್ಲಿ ಯಾವುದೇ ಟ್ರೇಡ್ ಇಲ್ಲ, ಅಷ್ಟೇ, ಮುಗೀತು. ಈ ಒಂದು ಫಿಲ್ಟರ್ ನಿಮ್ಮನ್ನ 90% ನಷ್ಟದ ಟ್ರೇಡ್ಗಳಿಂದ ಉಳಿಸುತ್ತೆ. ಯಾಕಂದ್ರೆ ನೀವು ಇಂಧನವೇ ಇಲ್ಲದ ಗಾಡಿಯ ಹಿಂದೆ ಓಡೋದನ್ನ ನಿಲ್ಲಿಸ್ತೀರಾ. ಈ ಇಡೀ ವಿಶ್ಲೇಷಣೆಯ ಸಾರಾಂಶ ಇಷ್ಟೇ: BOS ಬ್ರೇಕ್ ಆಫ್ ಸ್ಟ್ರಕ್ಚರ್ ಇಸ್ ನಾಟ್ ಈಕ್ವಲ್ ಟು ಎಂಟ್ರಿ. ಇದನ್ನ ನಿಮ್ಮ ಮನಸ್ಸಲ್ಲಿ ಅಚ್ಚೊತ್ತಿ ಇಟ್ಕೊಳ್ಳಿ. ಈ ಕೋರ್ಸನ್ನು ಎಕ್ಸಿಕ್ಯೂಷನ್ನಲ್ಲಿ ಆಗೋ ತಪ್ಪುಗಳನ್ನ ಸರಿಪಡಿಸೋಕೆ ನಿರ್ಮಿಸಲಾಗಿದೆ, ಕೇವಲ ಮನೋರಂಜನೆಗಾಗಿ ಅಲ್ಲ. ಈ ಒಂದು ವಿಶ್ಲೇಷಣೆ ನಿಮ್ಮ ಒಂದು ತಪ್ಪು ನಂಬಿಕೆಯನ್ನ ತೆಗೆದುಹಾಕಿದ್ರೆ ಈ ಕೋರ್ಸ್ಗೆ ಸಪೋರ್ಟ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ, ಪದೇ ಪದೇ ಹೈಯರ್ ಹೈಸ್ ಖರೀದಿಸೋ ಟ್ರೇಡರ್ಗೆ ಇದನ್ನ ಶೇರ್ ಮಾಡಿ.
ಮತ್ತು ಮುಂದಿನ ಅಗತ್ಯ ಪಾಠವನ್ನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದು ಎಸ್ಎಂಸಿ ಫೌಂಡೇಶನ್ಸ್ ಸಂಸ್ಥೆಗಳಂತೆ ಯೋಚಿಸಿ. ನಾವು ಮೊದಲು ಕಾಂಟೆಕ್ಸ್ಟ್ ಅನ್ನ ನಿರ್ಮಿಸ್ತೀವಿ, ಎಕ್ಸಿಕ್ಯೂಷನ್ ಆಮೇಲೆ ಬರುತ್ತೆ.